ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸ್ತಿದ್ದ ಅನ್ನೋ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕತೆ ಏನಾಯ್ತು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಅದೇ ರೀತಿ ಹಾಸ್ಯ ನಟ ಸಂಜು ಬಸಯ್ಯನ ಪತ್ನಿಗೂ ಕೂಡ ಕಿರಾತಕನೊಬ್ಬ ಕಾಟ ಕೊಡ್ತಿದ್ದ. ಆದ್ರೆ ಸಂಜು ಬಸಯ್ಯ ಹೊಡಿಲಿಲ್ಲ, ಬಡಿಲಿಲ್ಲ, ಸಮಾಜಕ್ಕೆ ಮಾದರಿಯಾಗುವಂತಹ ಕೆಲಸ ಮಾಡಿದ್ದಾರೆ. ಉತ್ತರ ಕನ್ನಡದ ಜವಾರಿ ಪ್ರತಿಭೆ ಗಂಡ ಹೆಂಡತಿಯ ರೀಲ್ ಸೋಷಿಯಲ್ ಮೀಡಿಯಾದಲ್ಲಿ ಗಿಚ್ಚಿಗಿಲಿಗಿಲಿ ಮಾಡ್ತಿವೆ. ಕಾಮಿಡಿ ಕಿಲಾಡಿಗಳು ಮೂಲಕ ಕರ್ನಾಟಕದ ಮನೆ ಮಾತಾದ ಸಂಜು ಬಸಯ್ಯ ಕಿರುತೆರೆ ಹಾಗೂ ಹಿರಿತೆರೆ ಎರಡರಲ್ಲೂ ಸಖತ್ ಫೇಮಸ್. ಈಗೀಗಂತೂ ಉತ್ತರ ಕನ್ನಡದ ಯಾವುದೇ ಕಾರ್ಯಕ್ರಮ ಆಗಿದ್ರು ಅಲ್ಲಿ ಗಂಡ ಹೆಂಡತಿ ಗಿದ್ದೇ ಇರ್ತಾರೆ. 2 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾದ ಸಂಜು ಬಸಯ್ಯ ಹಾಗೂ ಪಲ್ಲವಿಗೆ ಈಗ ಕಿರಾತಕರ ಕಾಟ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡೋದಷ್ಟೇ ಅಲ್ಲ, ಅಶ್ಲೀಲ ಫೋಟೋ ವಿಡಿಯೋ ಕಳಿಸ್ತಿದ್ದಂತೆ. ಜವಾರಿ ಹೈದನ ಬಾಳಲ್ಲಿ ಕಾಮುಕನ ಕೀಟಲೆ. ಅಶ್ಲೀಲ ಆಟ ಆಡ್ತಿದ್ದವನಿಗೆ ಸಂಜು ಪೊಲೀಸ್ ಪಾಠ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾದ್ಮೇಲೆ ಕಂಡೋರ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡೋದಕ್ಕೂ ಹೆದರ್ತಿದ್ದಾರೆ. ಮಾಡಬಾರದ ಮೆಸೇಜ್ ಮಾಡಿದ್ರೆ ಶೆಡ್ನಲ್ಲಿ ಶವ ಆಗ್ಬೇಕಾಗತ್ತೆ ಅಂತ ಬೆಚ್ಚಿ ಬೀಳ್ತಿದ್ದಾರೆ. ಯಾಕಂದ್ರೆ ಸ್ವಾಮಿ ಕೊಲೆಯಾಗಿದ್ದೆ ಮಾಡಬಾರದ ಮೆಸೇಜ್ ಮಾಡಿದ್ದ ಕಾರಣಕ್ಕೆ. RR ನಗರ ಸುಬ್ಬಿಗೆ ಮೆಸೇಜ್ ಮಾಡ್ತಿದ್ದ ಅನ್ನೋ ಒಂದೇ ಒಂದು ವಿಷಯಕ್ಕೆ ಸ್ವಾಮಿಯ ನರನಾಡಿಯಲ್ಲೂ ನರಕ ತೋರಿಸಿದ್ರು. ಇದೆಲ್ಲ ಆಗೋಗಿ 1 ವರ್ಷವೇ ಆದ್ರೂ ಪ್ರಕರಣ ಮಾತ್ರ ಇನ್ನೂ ಹಸಿಯಾಗೇಗಿದೆ. ಎಂತ ಹೊತ್ತಲ್ಲದೆ ಈಗ ಹಾಸ್ಯ ನಟ ಸಂಜು ಬಸಯ್ಯ ತೆಗೆದುಕೊಂಡ ನಿರ್ಧಾರಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ತನ್ನ ಹೆಂಡತಿಗೆ ಕೊಡಬಾರದ ಕಾಟ ಕೊಡ್ತಿದ್ದವನಿಗೆ ಪೊಲೀಸರ ಮೂಲಕ ಪಾಠ ಕಲಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹಾಸ್ಯ ಕಲಾವಿದ ಸಂಜು ಬಸಯ್ಯರ ಪತ್ನಿ ಪಲ್ಲವಿಗೆ ಕಾಮುಕನೊಬ್ಬ ಕೊಡಬಾರದ ಕಾಟ ಕೊಡ್ತಿದ್ದ. ಅಶ್ಲೀಲವಾಗಿ ಮೆಸೇಜ್ ಮಾಡೋದಲ್ಲದೆ ಕೆಟ್ಟ ಪೋಸ್ಟ್ಗಳನ್ನ ಟ್ಯಾಗ್ ಮಾಡ್ತಿದ್ದ. ಹೀಗಾಗಿ ಬೈಲಹೊಂಗಲ ಪೊಲೀಸರ ಮೊರೆ ಹೋಗಿದ್ರು. ತನಿಖೆಗಿಳಿದ ಪೊಲೀಸರು ಆರೋಪಿಯನ್ನ ಎತ್ತಾಕೊಂಡು ಬಂದು ಬುದ್ಧಿ ಕಲಿಸಿದ್ದಾರೆ. ಇಲ್ಲ, ನಾನು ಹೋಗಿ ಸಣ್ಣ ಲೆಟರ್ ಬರೆದು ಕೊಟ್ಟೆ ಸರ್ಗೆ. ಈ ತರ ನನ್ನ ವೈಫ್ ಐಡಿಗೆ ಹಿಂಗೆ ಮೆಸೇಜ್ ಬರ್ತಾ ಇದೆ, ಇದಕ್ಕೆ ತಕ್ಷಣ ತಾವು ತಗೋಬೇಕು ಸರ್, ತಕ್ಷಣ ಇದನ್ ಮಾಡ್ಕೊಬೇಕು ಸರ್, ಎನ್ಕ್ವೈರಿ ಮಾಡ್ಬೇಕು ಸರ್ ಅಂತ ಒಂದು ಲೆಟರ್ ಕೊಟ್ಟೆ. ಆ ಲೆಟರ್ ಮುಖಾಂತರ ಅವರು ಗೌರವಿಸಿ ಅವ್ರ ಹುಡುಗನ ತನಿಖೆ ಕರೆಸಿ ಮಾಡಿದ್ರು. ನಾವು FIR ಏನ್ ಮಾಡಕ್ ಹೋಗಿಲ್ಲ ಮೇಡಮ್, ಮಾಡಬಾರ್ದು ಅಂತಾನೆ ಆ ತರ ಮಾಡಿದ್ದು. FIR ಮಾಡಿದ್ರೆ ಇನ್ನು ಒಳಗೆ ಹೋಗ್ಬಿಡ್ತಿದ್ದ. ಕಳೆದೊಂದು ವಾರದಿಂದ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದಕ್ಕೂ ಪಲ್ಲವಿ ಹೆದರ್ತಿದ್ರಂತೆ. ಯಾಕಂದ್ರೆ ಯಾರು ಅಂತ ಗೊತ್ತಿಲ್ಲ, ಎಲ್ಲಿದ್ದಾನೋ ಗೊತ್ತಿಲ್ಲ, ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ರಿಂದ ಮಾನಸಿಕ ನೆಮ್ಮದಿಯನ್ನೇ ಕಳೆದುಕೊಂಡಿದ್ದಾರೆ. ಹೀಗಾಗಿ ಪೊಲೀಸ್ ಭಾಷೆಯಲ್ಲಿ ಬುದ್ಧಿ ಕಲಿಸಿರೋದು. ಆ ಫೋಟೋ ಸಿಗ್ತಾವಂತದಾಗ ಸಿಕ್ಕಂಗೆಲ್ಲ ಹೆಸರು ಬಾರ್ದು, ಏನು ಬೇಕಾದ್ರೆ ಬಾರ್ದು, ಇವ್ರ ಕೈಯಾಗ ಏನೂ ಮಾಡ್ಕೊಳಂಗಿಲ್ಲ ಅಂತ ನೀವು ಎಷ್ಟೋ ಜನ ಅನ್ಕೊಂಡಿರಿ. ಆದರೆ ಇದು ತಪ್ಪು ಕಲ್ಪನೆಯಿಂದ ತಲೆಗಿನ ತೆಗೆದು ಹೋಗಿರಿ. ಈ ಹುಡುಗನ ಬರೀ ಹಂಗೆ ಹೇಳಿ ಬುದ್ಧಿವಾದ ಹೇಳಿ ಅವ್ರ ಅಪ್ಪ ಅಮ್ಮನ ಮಕ ನೋಡಿಕೊಂಡು ಅವ್ರಿಗೆ ತಿಳಿಸಿ ಬುದ್ಧಿಮತ್ತೆ ಎಲ್ಲ ಹೇಳಿ ಕಳಿಸಿವಿ. ಅದೇ ಇದೇ ರೀತಿ ಯಾರಾದರೂ ಮಾಡಿದ್ರೆ ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಮಾಡಿದ್ರೆ ನಾವು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಈಗೀಗ ಸೋಷಿಯಲ್ ಮೀಡಿಯಾ ಅನ್ನೋದು ಹುಚ್ಚರ ಸಂತೆಯಂತಾಗಿದೆ. ಎಲ್ಲೋಗಿರ್ತೀವಿ, ನಮ್ಮ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ ಅಂತ ಬಂಡತನದಲ್ಲಿ ಕೆಲವರು ಅಡ್ಡದಾರಿ ಹಿಡಿತಾರೆ. ಆದ್ರೆ ಕೇಸ್ ದಾಖಲಾದ್ರೆ ಯಾರನ್ನೂ ಬಿಡಲ್ಲ ಅನ್ನೋದಕ್ಕೆ ಇವನ ಇವತ್ತಿನ ಪಾಡೇ ಸಾಕ್ಷಿ. ಹೀಗಾಗಿ ಕಂಡ ಹೆಣ್ಣು ಮಕ್ಕಳ ಬಗ್ಗೆ ಕಮೆಂಟ್ ಮಾಡೋರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಕೊಲೆ ಕೇಸನ್ನ ಹೆಗಲ ಮೇಲೆ ಹೊತ್ಕೊಂಡಿರುವ ದರ್ಶನ್ಗೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗ್ತಾನೆ ಇದೆ. ಡೆವಿಲ್ ಸಿನಿಮಾ ಶೂಟ್ಗೆ ಅಂತ ತಮ್ಮ ಲಕ್ಕಿ ಪ್ಲೇಸ್ಗೆ ಹೊರಟಿದ್ದ ದರ್ಶನ್ಗೆ ಕೊಲೆ ಕೇಸೇ ಕಂಟಕವಾಗಿದೆ. ಡೆವಿಲ್ಗೆ ಬೆಂಬಿಡದೆ ಕಾಡ್ತಿದೆ ಸ್ವಾಮಿ ಸಂಕಷ್ಟ. ಯುರೋಪ್ ಸುತ್ತೋ ಕನಸಿಗೆ ಕೊಲೆ ಕಂಟಕ. ರಾಮೇಶ್ವರಕ್ಕೆ ಹೋದ್ರೂ ಶನೇಶ್ವರನ ಕಾಟ ತಪ್ಪಲ್ಲ ಅಂತಾರಲ್ಲ, ಇದಕ್ಕೆ ನೋಡಿ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದ ದರ್ಶನ್ ಬೇಲ್ ಮೇಲೆ ಹೊರ ಬಂದ್ರೂ ಕೊಲೆ ಕಂಟಕ ಮಾತ್ರ ತಪ್ಪಿಲ್ಲ. ಸಿನಿಮಾ ಶೂಟಿಂಗ್ ಹೆಸರಲ್ಲಿ ಯುರೋಪ್ ಸುತ್ತೋದಕ್ಕೆ ಪ್ಲಾನ್ ಮಾಡಿದ್ದ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ಕೊಲೆ ಆರೋಪಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಿಟ್ಜರ್ಲ್ಯಾಂಡ್ ಕನಸು ನುಚ್ಚುನೂರಾಗಿದೆ.
ದರ್ಶನರ ಡೆವಿಲ್ ಸಿನಿಮಾ ಮೇಲೆ ಭಾರಿ ನಿರೀಕ್ಷೆ ಇದೆ. ವಿಭಿನ್ನ ಗೆಟಪ್ನಲ್ಲಿ ದರ್ಶನ್ ಕಾಣಿಸಿಕೊಳ್ತಿದ್ದು, ಸಿನಿಮಾದ ಕೊನೆ ಹಂತವನ್ನ ವಿದೇಶದಲ್ಲಿ ಶೂಟಿಂಗ್ ಮಾಡೋದಕ್ಕೆ ಡೆವಿಲ್ ಟೀಮ್ ರೆಡಿಯಾಗಿದೆ. ಹೀಗಾಗಿಯೇ ಕೊನೆ ಸೀನ್ಗಳನ್ನ ದುಬೈ ಹಾಗೂ ಯುರೋಪ್ನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಪ್ಲಾನ್ ಆಗಿತ್ತು. ಕೋರ್ಟ್ ಮೊರೆ ಹೋಗಿದ್ದ ದರ್ಶನ್ ಫಾರಿನ್ಗೆ ಹೋಗೋದಕ್ಕೆ ಪರ್ಮಿಷನ್ ಸಹ ಪಡೆದಿದ್ರು. ಇದೇ ಖುಷಿಯಲ್ಲಿ ದರ್ಶನ್ ಸ್ವಿಟ್ಜರ್ಲ್ಯಾಂಡ್ ವೀಸಾ ಅಪ್ಲೈ ಮಾಡಿದ್ರು. ಆದರೆ ಕೊನೆ ಘಳಿಗೆಯಲ್ಲಿ ಅದೃಷ್ಟ ಕೈಕೊಟ್ಟಿದೆ. ಕೊಲೆ ಆರೋಪಿ ಅನ್ನೋ ಕಾರಣಕ್ಕೆ ಸ್ವಿಟ್ಜರ್ಲ್ಯಾಂಡ್ ವೀಸಾ ನೀಡೋದಕ್ಕೆ ನಿರಾಕರಿಸಿದೆ. ಯಾವಾಗ ಸ್ವಿಟ್ಜರ್ಲ್ಯಾಂಡ್ ಕನಸು ನುಚ್ಚುನೂರಾಯಿತು, ಥೈಲ್ಯಾಂಡ್ ಪ್ಲಾನ್ ಮಾಡಿದ್ದು. ಈಗ ಥೈಲ್ಯಾಂಡ್ಗೆ ಹೋಗೋದಕ್ಕೆ ಕೋರ್ಟ್ನಿಂದ ಅನುಮತಿಯನ್ನೂ ಪಡೆದಿದ್ದಾರೆ. ಆದರೆ ದರ್ಶನ್ ಪಾಲಿಗೆ ಯುರೋಪ್ ಲಕ್ಕಿ ಪ್ಲೇಸ್. ಇಲ್ಲಿ ಶೂಟಿಂಗ್ ಮಾಡಿದ ಬಹುತೇಕಗಳು ಸೂಪರ್ ಡೂಪರ್ ಹಿಟ್ ಆಗಿವೆ. ಇದೇ ಕಾರಣಕ್ಕೆ ಡೆವಿಲ್ ಸಿನಿಮಾವನ್ನು ಯುರೋಪ್ನಲ್ಲೇ ಶೂಟಿಂಗ್ ಮಾಡೋ ಪ್ಲಾನ್ನನ್ನ ಡೆವಿಲ್ ಟೀಮ್ ಮಾಡಿಕೊಂಡಿತ್ತು. ಆದರೆ ಕೊಲೆ ಕೇಸ್ನಿಂದಾಗಿ ಪ್ಲಾನ್ ಎಲ್ಲ ತಲೆಕೆಳಗಾಗಿದೆ. ಥೈಲ್ಯಾಂಡ್ಗೆ ಹೋಗಲು ಪ್ಲಾನ್ ರೆಡಿಯಾಗಿತ್ತು. ವಿದೇಶಕ್ಕೆ ಇಳಿತಾ ಇದ್ದಂತೆ ಅರೈವಲ್ ವೀಸಾ ಅಪ್ಲೈ ಮಾಡಲಿದ್ದಾರೆ. ಒಂದು ವೇಳೆ ಅಲ್ಲೂ ಅರೈವಲ್ ವೀಸಾ ಕ್ಯಾನ್ಸಲ್ ಆದ್ರೆ ದಾಸನ ಫಾರಿನ್ ಕನಸಿಗೆ ಕೊಳ್ಳಿ ಬೀಳೋದು ಗ್ಯಾರಂಟಿ. ಸತೀಶ್ ಕನಕಪುರ, ಫಿಲಂ ಬ್ಯೂರೋ, ನ್ಯೂಸ್ 18. ಆಕೆ ಕಿರುತೆರೆ ನಟಿ, ಆತ ಆಟೋ ಚಾಲಕ. ಪ್ರೀತಿಸಿ ಮದುವೆಯಾದವರ ಬಾಳಲ್ಲಿ ಇತ್ತೀಚೆಗೆ ಬಿರುಗಾಳಿ ಎದ್ದಿತ್ತು. ಮನೆ ಬಿಟ್ಟು ಹೋದವಳನ್ನ ವಾರದ ಹಿಂದಷ್ಟೇ ರಾಜಿ ಪಂಚಾಯಿತಿ ಮಾಡಿ ಒಂದು ಮಾಡಿದ್ರು. ಆದ್ರೆ ಮಕ್ಕಳು ಶಾಲೆಗೆ ಹೋಗೋದನ್ನೇ ಕಾಯ್ತಿದ್ದವ ರಣ ರಾಕ್ಷಸನಾಗಿದ್ದಾನೆ. ಪ್ರೀತಿಸಿ ಮದುವೆ, ತವರು ಸೇರಿದ್ದಳು ಹೆಂಡತಿ. ಬಣ್ಣದ ಬದುಕಲ್ಲಿ ಹೆಂಡತಿ ಮೆಂಚಿಂಗ್, ಚಾಕು ಚುಚ್ಚಿದ ಗಂಡ ಆಟೋ ಡ್ರೈವರ್, ಹೆಂಡತಿ ಕಿರುತೆರೆ ನಟಿ. ಇಬ್ಬರು ದೂರ ಆಗಿ ತಿಂಗಳುಗಳೇ ಕಳೆದು ಹೋಗಿದ್ವು. ಆದ್ರೂ ಜಿದ್ದು ಬಿಡದೆ ಹಾಗೆ ಸಾಧಿಸ್ತಿದ್ದವ ಅಟ್ಟಹಾಸ ಮೆರೆದಿದ್ದಾನೆ. ರಾಜಿ ಸಂಧಾನದ ಹೆಸರಲ್ಲಿ ಹೆಂಡತಿಯನ್ನ ಮನೆಗೆ ಕರ್ಕೊಂಡು ಬಂದವ ಒಂದೇ ಒಂದು ದಿನದಲ್ಲಿ ತನ್ನ ನೀಚ ಬುದ್ಧಿ ತೋರಿಸಿದ್ದಾನೆ. ಹೆಂಡತಿ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಮಾಡಿ ಸಿನಿಮಾ ಸ್ಟೈಲ್ನಲ್ಲಿ ಸಿಕ್ಕ ಜಾಗಕ್ಕೆ ಚಾಕು ಚುಚ್ಚಿದ್ದಾನೆ. ಹೆಚ್ಚಾಗಿ ಸೀರಿಯಲ್ ನೋಡೋರು ಈ ಹೆಣ್ಣು ಮಗಳನ್ನ ನೋಡೇ ಇರ್ತಾರೆ. ಈಕೆ ಹೆಸರು ಮಂಜುಳಾ ಅಲಿಯಾಸ್ ಶ್ರುತಿ ಅಂತ. ಕಿರುತೆರೆ ನಟಿ ಕಂ ಖಾಸಗಿ ವಾಹಿನಿಯ ನಿರೂಪಕಿ. ಅಮೃತಧಾರೆ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. 20 ವರ್ಷದ ಹಿಂದೆ ಆಟೋ ಡ್ರೈವರ್ ಅಮರೇಶನನ್ನ ಪ್ರೀತಿಸುತ್ತಿದ್ದ ಮಂಜುಳಾ ಮನೆಯವರನ್ನ ಒಪ್ಪಿಸಿಯೇ ಮದುವೆಯಾಗಿದ್ದಳು. ದಾಂಪತ್ಯದ ಫಲವಾಗಿ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ಹನುಮಂತನಗರದಲ್ಲಿ ಮನೆ ಮಾಡಿಕೊಂಡಿದ್ದವರು ಒಂದಿಷ್ಟು ವರ್ಷ ನೆಮ್ಮದಿಯಾಗಿದ್ರು. ಆದ್ರೆ ಆಮೇಲೆ ದಿನಗಳು ಉರುಳ್ತಿದ್ದಂತೆ ಗಂಡ ಹೆಂಡತಿ ಮಧ್ಯೆ ಬಿರುಕು ಮೂಡಿದೆ. ಪತ್ನಿ ನಡವಳಿಕೆ ಬಗ್ಗೆ ಸಿಟ್ಟಿಗೆದ್ದಿದ್ದ ಅಮರೇಶ್ ಸದಾ ಕೆಂಡ ಕಾರ್ತಿದ್ದ. ಯಾವಾಗ ಮನಸ್ತಾಪ ಜಾಸ್ತಿ ಆಯ್ತು, ಕಳೆದ ಏಪ್ರಿಲ್ನಲ್ಲಿ ಮಂಜುಳಾ ಮತ್ತು ಅಮರೇಶ್ ದೂರವಾಗಿದ್ರು. ಇವರಿಬ್ರು ಮದುವೆ ಆಗಿದ್ದು ಸುಮಾರು ಒಂದು 20 ವರ್ಷದಿಂದ ಮದುವೆ ಆಗಿದ್ದಾರೆ. ಇಬ್ರು ಮಕ್ಕಳಿದ್ದಾರೆ, ಇವರಿಗೆ ದೊಡ್ಡವರು ಮಕ್ಕಳಿದ್ದಾರೆ. ಇಬ್ರಿಗೂ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಬಂದು, ಭಿನ್ನಾಭಿಪ್ರಾಯಗಳು ಬಂದು ಇಬ್ಬರು ಕೂಡ ಅವಾಗ ಜಗಳ ಆಡ್ತಾ ಇದ್ರು ಅಂತ ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ. ಒಂದು ವಾರದಿಂದ ಭಿನ್ನಾಭಿಪ್ರಾಯ ಬಂದು ಇಬ್ಬರ ನಡುವೆ ಬಂದು ಇಬ್ಬರು ಕೂಡ ಗಲಾಟೆ ಮಾಡಿ ಗಂಡ ಅಮರೇಶ್ ಅಂತ ಹೇಳಿ ಆಕೆಗೆ ಸ್ಟ್ಯಾಬಿಂಗ್ ಮಾಡ್ತಾನೆ. ಮನೆ ಬಿಟ್ಟು ಹೋಗಿದ್ದ ನಟಿ ಶ್ರುತಿ ತಮ್ಮ ಅಣ್ಣನ ಮನೆಯಲ್ಲಿ ವಾಸವಾಗಿದ್ರು. ಆವತ್ತಿನಿಂದಾಗಿ ಇವತ್ತಿನವರೆಗೂ ಶೀತಲ ಸಮರ ನಡೀತಾನೇ ಇತ್ತು. ಕೊನೆಗೆ ಸಂಬಂಧಿಕರ ಮಧ್ಯಸ್ಥಿಕೆಯಲ್ಲಿ ರಾಜಿ ಸಂಧಾನವನ್ನು ಮಾಡಿದ್ರು. ಹೀಗಾಗಿ ಕಳೆದ ಗುರುವಾರವೇ ಗಂಡನ ಮನೆಗೆ ನಟಿ ಶ್ರುತಿ ಬಂದಿದ್ಲು. ಆವತ್ತು ಗಂಡ ಹೆಂಡತಿ ಮಕ್ಕಳೆಲ್ಲ ಖುಷಿಯಾಗಿದ್ರು. ಆದ್ರೆ ಶುಕ್ರವಾರ ಬೆಳಗ್ಗೆ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಂತೆ ಗಂಡ ಅಮರೇಶ್ ಕೂಡ ಹೊರಗಡೆ ಹೋಗಿದ್ದ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ವಾಪಸ್ ಬಂದವ ಏಕಾಏಕಿ ಪತ್ನಿ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಹೊಡೆದಿದ್ದಾನೆ. ನಂತರ ಸಿನಿಮಾ ಸ್ಟೈಲ್ನಲ್ಲಿ ತಲೆಗೂದಲು ಹಿಡಿದು ಗೋಡೆಗೆ ಬಡಿದಿದ್ದ. ನಂತರ ಸಿಕ್ಕ ಜಾಗಕ್ಕೆ ಚಾಕು ಗಿರಿದು ಎಸ್ಕೇಪ್ ಆಗಿದ್ದ. ಗಾಯಾಳು ಶ್ರುತಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜೋರಾಗಿ ತಿರುಚ್ತಾ ಇದ್ರು. ಇದ್ದೆಲ್ಲ ಈಚೆ ಹೋದ್ವಿ, ನೋಡಿದ್ರೆ ಆ ಅಮ್ಮ ಬಂದು ಆ ಅಮ್ಮಂಗೆ ಆ ಅಪ್ಪ ಚಾಕು ಚುಚ್ಚಿಬಿಟ್ಟಿದ್ರು. ಆಲ್ರೆಡಿ ಆ ಅಮ್ಮಂಗೆ ಇದು ತುಂಬ ಸತಿ ಆಗಿದೆಯಂತೆ, ಚುಚ್ಚಿದ್ದಾರೆ. ಆಮೇಲೆ ಬ್ಲಡ್ ತುಂಬಾ ಹೋಗ್ತಾಯಿತ್ತು. ಆಮೇಲೆ ಎಲ್ಲ ಪಬ್ಲಿಕ್ ಹೋದ್ವಿ. ಅಲ್ಲಿ ಹೋದ್ರೆ ನೋಡಿದ್ರೆ ಆ ಅಮ್ಮಂಗೆ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ರು ಆ ಅಮ್ಮ. ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಆರೋಪಿ ಅಮರೇಶ್ನನ್ನ ಎತ್ತಾಕೊಂಡು ಬಂದಿದ್ದಾರೆ. ಒಟ್ನಲ್ಲಿ ನೆಮ್ಮದಿಯ ಸಂಸಾರ ನಡೆಸ್ತೀನಿ ಅಂತ ರಾಜಿ ಪಂಚಾಯಿತಿ ಮಾಡಿಕೊಂಡವನೇ ನೆತ್ತರ ಕೋಡಿ ಹರಿಸಿದ್ದಾನೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.
ಆ ಹೆಣ್ಮಗಳು ಮದುವೆಯಾಗಿ ಜಸ್ಟ್ 2 ತಿಂಗಳಾಗಿತ್ತು. ಮನೆ ಮಗಳು ಚೆನ್ನಾಗಿರ್ಲಿ ಅಂತ ಹೆಣ್ಣೆತ್ತವರು 80 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿಸಿದ್ರಂತೆ. ಆದ್ರೆ ಗಂಡ ಅನಿಸ್ಕೊಂಡವ ಕರುಳ ಕುಡಿಯನ್ನೇ ಕತ್ತರಿಸಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ನನ್ನನ್ನು ಒಂಚೂರು ಚೆನ್ನಾಗಿ ನೋಡ್ಕೊಂಡಿಲ್ಲ ಸರ್. ಅವರು ತುಂಬಾ ಹಿಂಸೆ ಕೊಡ್ತಾ ಇದ್ರು. ನಾನು ಇನ್ನೇನು ಕೇಳ್ತಿಲ್ಲ. ನನ್ನ ಮಗಳಿಗೆ ಆ ಸ್ಥಿತಿ ಯಾರಿಗೂ ಬರಬಾರ್ದು ಅಂತಾನೆ ಕೇಳ್ತಿದ್ದೀನಿ. ನನ್ನ ಮಗುನ ಸಾಯಿಸ್ಬಿಟ್ರು ಸರ್. ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ಸರ್, ಇನ್ನೇನು ಕೇಳ್ತಿಲ್ಲ. ತಾಯಿತನ ಅನ್ನೋದು ಪ್ರತಿ ಹೆಣ್ಣಿನ ಕನಸು. ಕರುಳ ಕುಡಿಗೆ ಜೀವ ಕೊಡೋ ಬಾಂಧವ್ಯದ ಕ್ಷಣ. ಹೆಂಡತಿ ಗರ್ಭಿಣಿ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಗಂಡನ ಖುಷಿಗೆ ಪಾರವೇ ಇರಲ್ಲ. ತಂದೆ ಆಗ್ತೀನಿ ಅನ್ನೋ ಸಂಭ್ರಮದಲ್ಲಿ ತೇಲಾಡ್ಬಿಡ್ತಾನೆ. ಅದರಲ್ಲೂ ಪತ್ನಿ ಚೊಚ್ಚಲ ಗರ್ಭಿಣಿ ಆದ್ರಂತೂ ತಂದೆ ಅನಿಸಿಕೊಂಡವನ ಖುಷಿಗೆ ಪಾರವೇ ಇರಲ್ಲ. ಆದ್ರೆ ಈ ಸ್ಟೋರಿಯಲ್ಲಿ ಇದೆಲ್ಲದಕ್ಕೂ ತದ್ವಿರುದ್ಧ. ಹಣ, ಆಸ್ತಿ, ಅಂತಸ್ತಿನ ಹುಚ್ಚನಾಗಿದ್ದ ಗಂಡ ಬೆಳೆಯೋ ಮಗುವನ್ನೇ ಚಿವುಟಿ ಹಾಕಿದ್ದಾನೆ ಅನ್ನೋ ಆರೋಪ ಕೇಳಿಬರ್ತಿದೆ. 2 ತಿಂಗಳ ಹಿಂದೆ ಮದುವೆ, ಮುರಿದು ಬಿತ್ತು ಸಂಸಾರ. ಸ್ಟೇಟಸ್ಗಾಗಿ ಕರುಳ ಕುಡಿಗೆ ಹಾಕಿದ ಕತ್ತರಿ. ಈ ಹೆಣ್ಮಗಳ ಹೆಸರು ನವ್ಯ ಅಂತ. ಜಸ್ಟ್ 2 ತಿಂಗಳ ಹಿಂದೆ ಬರೋಬ್ಬರಿ 80 ಲಕ್ಷ ಖರ್ಚು ಮಾಡಿ ಮಗಳ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿದ್ರು. ಮೈಸೂರಿನ ಬಿಳಿಕೆರೆ ಚಿನ್ನದ ವ್ಯಾಪಾರಿ ಅಭಿಷೇಕ್ ಜೊತೆ ಮದುವೆ ಮಾಡಿ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ರು. ಅಂತೂ ಮಗಳಿಗೊಂದು ನೆಮ್ಮದಿ ಬದುಕು ಸಿಕ್ತು ಅಂದ್ಕೊಂಡವರಿಗೆ ಒಂದೇ ಒಂದು ವಾರದಲ್ಲಿ ಅಳಿಯನ ಅಸಲಿ ಮುಖ ದರ್ಶನವಾಗಿತ್ತಂತೆ. ನೀನು ನಮ್ಮ ಸ್ಟೇಟಸ್ಗೆ ಸರಿಹೊಂದಲ್ಲ, ವರದಕ್ಷಿಣೆ ತಗೊಂಡ್ ಬಾ ಅಂತ ಕಿರುಕುಳ ಕೊಡ್ತಿದ್ರಂತೆ. ನವ್ಯ ಗರ್ಭಿಣಿ ಅಂತ ಗೊತ್ತಾಗ್ತಿದ್ದಂತೆ ಅಭಿಷೇಕ್ ರಾಕ್ಷಸನಾಗಿದ್ದನಂತೆ. ನಮಗೆ ಈ ಮಗು ಬೇಡ, ನಾನು ಬೇರೊಂದು ಮದುವೆ ಆಗ್ಬೇಕು ಅಂತ ಮಾನಸಿಕ ಹಿಂಸೆ ಕೊಡ್ತಿದ್ದಂತೆ. ಕೊನೆಗೆ ರೆಗ್ಯುಲರ್ ಚೆಕಪ್ಗೆ ಅಂತ ಬೇರೊಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಲವಂತವಾಗಿ ಗರ್ಭಪಾತ ಮಾಡಿಸಿದ್ದಾರಂತೆ. ಅಷ್ಟೇ ಅಲ್ಲ, ನನ್ನ ಖಾಸಗಿ ವಿಡಿಯೋ ಇಟ್ಕೊಂಡು ಬೆದರಿಕೆ ಹಾಕ್ತಿದ್ದಲ್ಲದೆ ನನ್ನ ಕುಟುಂಬಸ್ಥರನ್ನ ಕೊಲೆ ಮಾಡ್ತೀನಿ ಅಂತ ಹೆದರಿಸ್ತಿದ್ದ ಅಂತ ನವ್ಯ ಆರೋಪ ಮಾಡಿದ್ದಾರೆ. ತುಂಬಾ ಹಿಂಸೆ ಕೊಡೋರು ಸರ್, ಮಾನಸಿಕ ಹಿಂಸೆ, ಬೈಯೋದು. ನೀವು ಸ್ಟೇಟಸ್ ಅಲ್ಲಿ ಕೂಲಿ ಕೆಲಸ ಮಾಡೋರು. ನನ್ನ ತಂದೆ ಸಾಲ ಸೋಲ ಮಾಡಿ 80 ಲಕ್ಷ ಖರ್ಚು ಮಾಡಿ ಮದ್ವೆ ಮಾಡಿದ್ದಾರೆ ಸರ್. 300 ಗ್ರಾಮ್ ಚಿನ್ನ ಕೊಟ್ಟಿದ್ದಾರೆ, 1.5 kg ಬೆಳ್ಳಿ ಎಲ್ಲ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಅದ್ದೂರಿಯಾಗಿ ಮದ್ವೆ ಮಾಡ್ಕೊಟ್ರು ನನ್ನನ್ನು ಒಂಚೂರು ಚೆನ್ನಾಗಿ ನೋಡ್ಕೊಂಡಿಲ್ಲ ಸರ್. ಅವರು ತುಂಬಾ ಹಿಂಸೆ ಕೊಡ್ತಾ ಇದ್ರು. ಅವ್ರದ್ದು ನಂದು ಪರ್ಸನಲ್ ವಿಡಿಯೋ ಇತ್ತು ಸರ್, ನಂದು ನನ್ನ ಹಸ್ಬೆಂಡ್. ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ನನ್ನ ಹಸ್ಬೆಂಡ್. ಸರ್, ನನ್ನ ಮಗು ಕಳ್ಕೊಂಡಿದ್ದೀನಿ ಸರ್. ನನ್ನ ಮಗು ಕಳ್ಕೊಂಡಿರೋದಕ್ಕೆ ನ್ಯಾಯ ದೊರಕಬೇಕು ಸರ್, ಅಷ್ಟೇ. ನವ್ಯಾಗೆ ಗರ್ಭಪಾತ ಮಾಡಿಸಿದ ಗಂಡನ ಕುಟುಂಬ ತಾಳಿನೆಲ್ಲ ಕಿತ್ಕೊಂಡು ಪರಾರಿಯಾಗಿದೆಯಂತೆ. ಹೀಗಾಗಿ ದಿಕ್ಕು ಕಾಣದಂತಾದ ಹೆಣ್ಣೆತ್ತವರು ಮೈಸೂರಿನ ಸರಸ್ವತಿಪುರಂ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ನಮ್ಮ ಮಗಳಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಡುತ್ತಿದ್ದಾರೆ. ಯಾರ ಮಕ್ಳಿಗೂ ಆಗ್ಬಾರ್ದು, ಇದನ್ನೇ ಕೇಳ್ಕೊತಿರೋದು ನ್ಯಾಯಸ್ಥಾನದಲ್ಲಿ. ನಾನು ಇನ್ನೇನು ಕೇಳ್ತಿಲ್ಲ. ನನ್ನ ಮಗಳಿಗೆ ಆ ಸ್ಥಿತಿ ಯಾರಿಗೂ ಬರಬಾರ್ದು ಅಂತಾನೆ ಕೇಳ್ತಿದ್ದೀನಿ. ಕೇಳ್ದಂಗೆಲ್ಲ ಮಾಡ್ಕೊಟ್ಟಿದೀವಿ, ಯಾವ್ದ್ರಲ್ಲೂ ಕಮ್ಮಿ ಮಾಡ್ಕೊಟ್ಟಿಲ್ಲ. ನನ್ನ ಗಂಡ ಕೂಲಿ ಮಾಡಿದ್ರು ಯಾವ್ದ್ರಲ್ಲೂ ಕಮ್ಮಿ ಮಾಡ್ದಂಗೆ ಎಲ್ಲ ಮಾಡಿಕೊಟ್ಟು ಜನರಲ್ ಚೆಕಪ್ ಮಾಡಿಸ್ಕೊಂಡು ಮನೆ ಕರ್ಕೊಂಡೋಗಿ ಒಂದು 15 ದಿವಸ ಇರ್ಸ್ಕೊಂಡು ಕಳ್ಸಿವ್ರಿ ಬನ್ನಿ ಅಕ್ಕ ಅಂತ ಅಂದರು. 15 ದಿವಸ ಯಾಕೆ ಇರ್ಸ್ಕೊಳ್ಳೋದು, ಈಗ ಆಷಾಢ ಮುಗಿತಾ ಬಂತಲ್ಲ, ಇನ್ನು 2 ವಾರಕ್ಕೆ ಯಾಕೆ ಇರ್ಸ್ಕೋಬೇಕು ಅಂತ ನಾನಂದೆ. ಇಲ್ಲ, ಕರ್ಕೊಂಡೋಗಿವ್ರು ಬನ್ನಿ ಅಂದರು. ಅದಕ್ಕೆ ಮಾಂಗಲ್ಯ ಗಿಂಗಲ್ಯ ಎಲ್ಲ ಕಿತ್ಕೊಂಡು ಇದೇ ರೋಡಲ್ಲಿ ಬಿಟ್ಟೋದ್ರು ನಮ್ಮನ್ನ. ಗರ್ಭಪಾತ ಮಾಡೋದು ಮಹಾಪರಾಧ. ಹೀಗಾಗಿ ಖಾಸಗಿ ಆಸ್ಪತ್ರೆಯ ಎಂಡಿ ವಿರುದ್ಧವೂ ಕೇಸ್ ದಾಖಲಾಗಿದೆ. ಒಟ್ನಲ್ಲಿ 80 ಲಕ್ಷ ಖರ್ಚು ಮಾಡಿದ್ದ ಮದುವೆ 2 ತಿಂಗಳಿಗೆ ಮುರಿದು ಬಿದ್ದಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಅವರಿಬ್ಬರದ್ದು ಜಾತಿ, ಆಸ್ತಿ, ಅಂತಸ್ತು ಮೀರಿದ್ದ ಪ್ರೀತಿ. ಗಾರೆ ಹುಡುಗನ ಮೇಲೆ ಪ್ರಾಣ ಇಟ್ಕೊಂಡಿದ್ದ ಕಾಂಟ್ರಾಕ್ಟರ್ ಮಗಳು ಒಲ್ಲದ ಮದುವೆಯನ್ನ ಮುರ್ಕೊಂಡು ಬಂದಿದ್ದಾಳೆ. ಆಂಧ್ರದಿಂದ ಓಡಿ ಬಂದವಳಿಗೆ ಈಗ ಜೀವ ಭಯ ಶುರುವಾಗಿದೆ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ಈ ಹಾಡಿನ ಸಾಲಿಗೂ ಇವರಿಬ್ಬರ ಲವ್ ಸ್ಟೋರಿಗೂ ಸರಿಯಾಗಿ ಸೂಟ್ ಆಗ್ತಿದೆ. ಯಾಕಂದ್ರೆ ಈತ ಗಾರೆ ಕೆಲಸ ಮಾಡೋ ಹುಡುಗ, ಈಕೆ ಕಾಂಟ್ರಾಕ್ಟರ್ ಮಗಳು. ಜಾತಿ, ಕುಲ, ಗೋತ್ರ, ಆಸ್ತಿ, ಅಂತಸ್ತು ಮೀರಿ ಶುರುವಾದ ಪ್ರೀತಿ ಇವರದ್ದು. ಬಿಲ್ಡಿಂಗಿಗೆ ಅಡಿಪಾಯ ಹಾಕೋದಕ್ಕೆ ಬಂದವ ಕಾಂಟ್ರಾಕ್ಟರ್ ಮಗಳ ಜೊತೆ ಪ್ರೀತಿಗೆ ಅಡಿಪಾಯ ಹಾಕಿದ್ದ. ಯಾವಾಗ ಇವರಿಬ್ಬರ ಪ್ರೀತಿ ವಿಷಯ ಗೊತ್ತಾಯ್ತು, ಆಂಧ್ರ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಮಗಳ ಮದುವೆಯನ್ನು ಮಾಡಿ ಮುಗಿಸಿದ್ರು. ಆದ್ರೆ ಗಾರೆ ವೆಂಕಟೇಶ್ನನ್ನ ಬಿಟ್ಟಿರೋದಕ್ಕೆ ಒಪ್ಪದ ಹೆಣ್ಮಗಳು ಮದುವೆಯಾದ 20 ದಿನಕ್ಕೆ ಮನೆ ಬಿಟ್ಟು ಓಡಿ ಬಂದಿದ್ದಾಳೆ.
ಜೋಡಿ ಹಕ್ಕಿಗಳು ಒಂದಾಗ್ತಿದ್ದಂತೆ ಹೆಣ್ಣಿನ ಮನೆಯವರು ಲಾಂಗು ಮಚ್ಚು ಹಿಡ್ಕೊಂಡು ಊರೂರು ಹುಡುಕಾಡ್ತಿದ್ದಾರಂತೆ. ಪ್ರೀತಿಗಾಗಿ ಮದುವೆ ಆದವನನ್ನೇ ಬಿಟ್ಟಳು ಪ್ರೇಮಿ. ಮನೆ ಬಿಟ್ಟ ಮಗಳು ರಾಕ್ಷಸರಾದರೂ ಹೆತ್ತವರು. ಇದೊಂದು ಸಿನಿಮಾ ಪ್ರೇಮ ಕಥೆ ಇದ್ದಂಗಿದೆ. ಹೊಟ್ಟೆಪಾಡಿಗೆ ಕೆಲಸಕ್ಕೆ ಬಂದ ಗಾರೆ ಹುಡುಗ ಎಲ್ಲಿ, ಕೈತುಂಬ ಕಾಸು ಇಟ್ಕೊಂಡು ಓಡಾಡೋ ಕಾಂಟ್ರಾಕ್ಟರ್ ಮಗಳೆಲ್ಲಿ. ಬೆಂಗಳೂರಿನ ಕಾಂಟ್ರಾಕ್ಟರ್ ಅಂದ್ರೆ ಹೇಳಬೇಕಾ, ಜಬರ್ದಸ್ತ್ ಆಗಿಯೇ ಇರ್ತಾರೆ. ಈ ಹೆಣ್ಮಗಳು ಹೆಸರು ತಿರುಪತ್ತಮ್ಮ. ಈತ ವೆಂಕಟೇಶ್. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಸಂಗನಾಳದ ವೆಂಕಟೇಶ್ ತಂದೆ ತಾಯಿ ಜೊತೆ ಗಾರೆ ಕೆಲಸಕ್ಕೆ ಅಂತ ಬಂದಿದ್ದ. ಅದ್ಯಾವ ಗ್ಯಾಪ್ನಲ್ಲಿ ಕಾಂಟ್ರಾಕ್ಟರ್ ಮಗಳನ್ನೇ ಪಟಾಯಿಸಿದ್ನೋ ಗೊತ್ತಿಲ್ಲ. ಕಾಂಕ್ರೀಟ್ ಮಿಕ್ಸ್ ಆದಂತೆ ಎರಡು ಮನಸ್ಸುಗಳು ಮಿಕ್ಸ್ ಆಗಿದ್ವು. ಕದ್ದು ಮುಚ್ಚಿ ಮೀಟ್ ಆಗ್ತಿದ್ದವರು ಜೀವ ಬಿಟ್ರು ಪ್ರೀತಿ ಬಿಡಲ್ಲ ಅನ್ನೋ ಹಂತಕ್ಕೆ ಹೋಗಿದ್ರು. ಹೀಗಾಗಿಯೇ 1.5 ವರ್ಷದ ಹಿಂದೆ ಗುಟ್ಟಾಗಿ ಮದುವೆಯನ್ನು ಮಾಡ್ಕೊಂಡಿದ್ರು. ಆದ್ರೆ ಈ ವಿಷಯವನ್ನ ಯಾರ ಬಳಿಯೂ ಹೇಳ್ಕೊಂಡಿರಲಿಲ್ಲ. ಇತ್ತೀಚೆಗೆ ಮಗಳ ಪ್ರೀತಿ ವಿಷಯ ಗೊತ್ತಾಗ್ತಾ ಇದ್ದಂತೆ ಹುಡುಗಿ ಕಡೆಯವರು ಕೆರಳಿ ಕೆಂಡವಾಗಿದ್ದಾರೆ. ನಾವು ಹೇಳಿದ ಹುಡುಗನ ಜೊತೆಗೆ ಮದುವೆ ಆಗ್ಬೇಕು ಅಂತ ಆಂಧ್ರಕ್ಕೆ ಕರ್ಕೊಂಡು ಹೋಗಿ ಪಾಲನಾಡು ಜಿಲ್ಲೆಯ ಕುರ್ಲಕುಂಟಿಯಲ್ಲಿ ಮದುವೆಯನ್ನು ಮಾಡಿದ್ರು. ಹೇಗೋ ಮದುವೆ ಆಗೋಯ್ತು. ಇನ್ಮೇಲೆ ಲವ್ ಗಿವ್ ಎಲ್ಲ ಕ್ಲೋಸ್ ಆಯ್ತು ಅಂದ್ಕೊಂಡಿದ್ರು. ಒಲ್ಲದ ಮದುವೆಯನ್ನ ಒಪ್ಪದ ತಿರುಪತ್ತಮ್ಮ ವೆಂಕಟೇಶ್ನ ಭೇಟಿ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ಲು. ಮದುವೆಯಾದ 20ಕ್ಕೆ ಫೋನ್ ಸಂಪರ್ಕ ಮಾಡಿದವಳು ಹೇಳದೆ ಕೇಳದೆ ಆಂಧ್ರದಿಂದ ಕೊಪ್ಪಳಕ್ಕೆ ಓಡಿ ಬಂದಿದ್ದಾಳೆ. ಅತ್ತ ಹುಡುಗ ಹುಡುಗಿ ಒಂದಾಗ್ತಾ ಇದ್ದಂತೆ ಇತ್ತ ಬೆಂಗಳೂರಿನಲ್ಲಿರೋ ವೆಂಕಟೇಶ್ ತಂದೆ ತಾಯಿಗೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದ್ದಾರಂತೆ. 3 ವರ್ಷದಿಂದ ನಾವಿಬ್ಬರು ಪ್ರೀತಿಸ್ತಾ ಇದ್ವಿ. ಆ ಹುಡುಗಿ ನಾವು ಊರಿಗೆ ಕರ್ಕೊಂಡು ಹೋಗಿ ಅವಳಿಗೆ ಇಷ್ಟ ಇಲ್ದಾರ ಮದುವೆ ಮಾಡಿದ್ದಾರೆ. ಬಲವಂತವಾಗಿ ಈ ಥರ ಮದುವೆ ಮಾಡಿದ್ದಾರೆ. ನನ್ನ ಗಂಡನ ಮನೆ ಕಳಿಸಿದ್ದಾರೆ. ನನಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ನೀನು ಬರಲಿಲ್ಲ ಅಂತ ಅಂದಿದ್ದಕ್ಕೆ ಅವಳಾಗೆ ನನ್ನ ಹತ್ರ ಬಂದಳು. ನಾನು ಕರ್ಕೊಂಡು ಬೆಂಗಳೂರಿಗೆ ಬಂದೆ. ಬಂದಾದಮೇಲೆ ಇವಾಗ ಅವ್ರ ಮನೆಯವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್, ಆಂಧ್ರ ಸ್ಟೇಟಲ್ಲಿ. ಸೊ ಇವಾಗ ಅವರು ನಮ್ಮನ್ನು ಹುಡುಕ್ತಾ ಇದ್ದಾರೆ. ಅವ್ರ ಮನೆಯವ್ರು ಬಂದುಬಿಟ್ಟು 4-5 ಕಾರ್ಗಳು ಹಾಕ್ಕೊಂಡು ನಮ್ಮ ಊರ ಕಡೆ ಸುತ್ತಮುತ್ತ ಓಡಾಡ್ತಾ ಇದ್ದಾರೆ. ನಾವು ಇಲ್ಲೇ ನಮಗೆ ರಕ್ಷಣೆ ಬೇಕು, ಹಂಗೆ ನಮಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಬಿಟ್ಟು ನಮ್ಗೆ ಇಲ್ಲಿಂದ ನಾವು ರಕ್ಷಣೆ ಇದೀವಿ ಅಂತ ಹೇಳ್ಬಿಟ್ಟು ಹೊರಗಡೆ ಕಳಿಸ್ಬೇಕು ಸರ್. ಕೊಪ್ಪಳ ಎಸ್ಪಿಯ ಮೊರೆ ಹೋಗಿರೋ ಜೋಡಿ ಹಕ್ಕಿ ನಮ್ಮನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ನಮಗೆ ರಕ್ಷಣೆ ನೀಡಿ, ಇಲ್ಲದಿದ್ರೆ ನಾವಿಬ್ರು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಕಣ್ಣೀರಿಡ್ತಿದ್ದಾರೆ. ಒಟ್ನಲ್ಲಿ ಜಾತಿ ಆಸ್ತಿ ಅಂತಸ್ತನ್ನ ಮೀರಿ ಪ್ರೀತಿಸಿದವರಿಗೆ ಈಗ ಜೀವ ಭಯ ಶುರುವಾಗಿದೆ. ಯಾರಿಗೆ ಎಲ್ಲಿ ಏನ್ ಮಾಡ್ತಾರೋ ಅಂತ ಜೀವ ಭಯದಲ್ಲೇ ದಿನ ದೂಡ್ತಿದ್ದಾರೆ. ಹೀಗಾಗಿ ನವ ಜೋಡಿಗೆ ಪೊಲೀಸರು ರಕ್ಷಣೆ ನೀಡಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ರಾಜ್ಯದಲ್ಲಿ ದಿನೇ ದಿನೇ ರಾಬರಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. 2 ತಿಂಗಳ ಹಿಂದೆ ವಿಜಯಪುರದಲ್ಲಿ ನಡೆದಿದ್ದ 40 ಕೆಜಿ ಬಂಗಾರದ ಕಳ್ಳತನ ಪ್ರಕರಣವನ್ನ ಖಾಕಿ ಪಡೆ ಭೇದಿಸಿದೆ. ಇದರ ಬೆನ್ನಲ್ಲೇ ಕಲಬುರಗಿಯಲ್ಲಿ ಖದೀಮರ ಗ್ಯಾಂಗ್ ಅಟ್ಟಹಾಸ ಮೆರೆದಿದೆ. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಬ್ಯಾಂಕ್ ರಾಬರ್ಗೆ ಕೆಡ್ಡ. 29 ಕೆಜಿ ಬಂಗಾರ, 12 ಖದೀಮರ ಕೈಗೆ ಬಿತ್ತು ಕೋಳ. ಮೇ 25, 2025ರಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಬ್ಯಾಂಕ್ನಲ್ಲಿ 40 ಕೆಜಿ ಬಂಗಾರ ಕಳ್ಳತನವಾಗಿತ್ತು. ಯಾರ್ ಕದ್ರು, ಹೇಗ್ ಕದ್ರು, ಚಿನ್ನಾಭರಣ ಏನಾಯ್ತು, ಕೋಟಿ ಕೋಟಿ ಕಾಸು ಎಲ್ಲೋಯ್ತು ಅನ್ನೋ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಆದರೆ ತಿಂಗಳ ಹಿಂದೆ ಬ್ಯಾಂಕ್ ಮ್ಯಾನೇಜರ್ ಕೈಗೆ ಕೋಳ ಬೀಳ್ತಿದ್ದಂತೆ ಚಿನ್ನದ ಸಾಮ್ರಾಜ್ಯವೇ ತೆರೆದುಕೊಂಡಿದೆ. ತಿರುಪತಿ ತಿಮ್ಮಪ್ಪನನ್ನೂ ನಾಚಿಸುವಂತಹ ಬಂಗಾರದ ಖಜಾನೆಯನ್ನ ಪೊಲೀಸರು ಹೊತ್ತು ತಂದಿದ್ದಾರೆ. 2 ತಿಂಗಳ ಹಿಂದೆ ನಡೆದಿದ್ದ ರಾಬರಿ ಕೇಸ ಹಿಂದೆ ಬಿದ್ದಿದ್ದ ಖಾಕಿ ಪಡೆ ಹುಡುಕದ ಜಾಗವಿಲ್ಲ, ಹೋಗದ ಸ್ಥಳವಿಲ್ಲ. 8 ತಂಡಗಳಲ್ಲಿ 100ಕ್ಕೂ ಹೆಚ್ಚು ಪೊಲೀಸರು ದೇಶದ ನಾನಾ ಭಾಗಕ್ಕೆ ಹೋಗಿ ಬಂದಿದ್ರು. ಆದ್ರೆ ಖದೀಮರು ಮಾತ್ರ ಬಲೆಗೆ ಬಿದ್ದಿರಲಿಲ್ಲ. ಕಳ್ಳತನ ಮಾಡಲೆಂದೇ ಹಾಲಿವುಡ್ ಸಿನಿಮಾ ನೋಡ್ತಿದ್ದ ಖದೀಮರು ರೈಲ್ವೆ ಇಲಾಖೆಯ ವಾಹನದಲ್ಲಿ ಪರಾರಿಯಾಗಿದ್ರು. ಇದರಲ್ಲಿ ಒಂದಿಷ್ಟು ಮಂದಿ ಗೋವಾದ ಕೆಸಿನೋದಲ್ಲಿ, ಒಂದಷ್ಟು ಮಂದಿ ಜೂಜಾಡ್ತಾ ಇದ್ರೆ ಇನ್ನೊಂದಿಷ್ಟು ಮಂದಿ ಲಂಕಾದಲ್ಲಿ ಮಸ್ತಿ ಮಾಡ್ತಿದ್ರು. ಇವರ ಹಿಂದೆ ಬಿದ್ದ ಖಾಕಿ ಪಡೆ 12 ಮಂದಿಯನ್ನ ಲಾಕ್ ಮಾಡಿದೆ. ಬಂಧಿತರಿಂದ 29 ಕೆಜಿ ಬಂಗಾರ, 1.16 ಕೋಟಿ ಹಣ, 2 ಇನೋವಾ ಕಾರ್, ರೈಲ್ವೆ ಇಲಾಖೆಗೆ ಸೇರಿದ ಲಾರಿ, ಬಂಗಾರವನ್ನ ಕರಗಿಸುವ ಸಾಧನ, ಗ್ಯಾಸ್ ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್, 4 ವಾಕಿಟಾಕಿ ಜೊತೆ ಪಿಸ್ತೂಲ್ ಮಾದರಿಯ ನಕಲಿ ಲೈಟರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಲಾಸ್ಟ್ 15 ದಿವಸದಲ್ಲಿ ಇದೇ ತನಿಖೆ ಮುಂದುವರಿಸಿಕೊಂಡು ನಮ್ಮ
ಈ 8 ವಿವಿಧ ತಂಡದ ಕಾರ್ಯಾಚರಣೆಯಲ್ಲಿ ಇನ್ನೂ ಅಡಿಷನಲ್ ಆಗಿ 12 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ. ಸೊ ಟೋಟಲ್ ಈಗ 15 ಜನ ಅರೆಸ್ಟ್ ಆಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ವಿಜಯ್ ಕುಮಾರ್ ಲಾಕ್ ಆಗೋವರೆಗೂ ಬ್ಯಾಂಕ್ ರಾಬರಿಯ ಕರಾಳ ಕತೆ ಓಪನ್ ಆಗಿರಲಿಲ್ಲ. ಯಾವಾಗ ಖದೀಮಾ ಮ್ಯಾನೇಜರ್ ಬಂಧಿಯಾದ್ನೋ ಕಂತೆ ಬಂಗಾರ ಬಯಲಾಗಿದೆ. ತಿಂಗಳ ಹಿಂದೆ 10.5 ಕೋಟಿ ಮೌಲ್ಯದ ಬಂಗಾರ ಹಾಗೂ 5 ಲಕ್ಷ ಹಣ ವಶಪಡಿಸಿಕೊಳ್ಳಲಾಗಿತ್ತು. ಇದರೊಂದಿಗೆ ಒಟ್ಟು 39 ಕೆಜಿ ಬಂಗಾರ ಹಾಗೂ 1.16 ಕೋಟಿ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 27 ಕೆಜಿ ಗಟ್ಟಿ ಚಿನ್ನ ಮತ್ತು 12 ಕೆಜಿ ಚಿನ್ನದ ಆಭರಣವನ್ನು ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೀವಿ. ಹಾಡಹಗಲೇ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ, ಸಿಸಿಟಿವಿ ಮುಚ್ಚಿ ಡಿವಿಆರ್ ಆಫ್ ಮಾಡಿ ಚಿನ್ನಾಭರಣ ಲೂಟಿ. ಕಲಬುರಗಿಯಲ್ಲೂ ಇವತ್ತು ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿದೆ. ಹಾಡಹಗಲೇ ಜ್ಯುವೆಲರಿ ಶಾಪ್ಗೆ ನುಗ್ಗಿದ ಖದೀಮರು ಮಾಲೀಕನ ಕೈಕಾಲು ಕಟ್ಟಿ ಸಿಸಿಟಿವಿ ಹಾಗೂ ಡಿವಿಆರ್ ಆಫ್ ಮಾಡಿ ನಂತರ ಬಿಂದಾಸ್ ಆಗಿ ಓಡಾಡ್ಕೊಂಡೇ 2 ಕೆಜಿಗೂ ಹೆಚ್ಚು ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. 4 ಜನ ಆರೋಪಿಗಳು, ಇವರಿಗೆ ಒಂದು ಫೈರ್ ಆರ್ಮ್ ಮತ್ತು ನೈಫ್ ಅವರಿಗೆ ಅದರಿಂದ ಹೆದರಿಸಿ ಅವರ ಹತ್ರ ಇರುವಂಥ ಒಂದು ಲಾಕರನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಅರೌಂಡ್ 2.5 ರಿಂದ 3 ಕೆಜಿ ಚಿನ್ನಾಭರಣವನ್ನು ದೋಚಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಈಗ ಆಲ್ರೆಡಿ ನಮ್ಮ ಸೋಕೋ ಟೀಮ್ ಫಿಂಗರ್ ಪ್ರಿಂಟ್ ಹಾಕ್ಸ್ಕೊಡೋಗಳನ್ನು ಈಗ ಆಲ್ರೆಡಿ ಸಮ್ಮನ್ ಮಾಡಿದ್ವಿ. ಅವುಗಳು ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ 5 ವಿಶೇಷ ತಂಡಗಳನ್ನು ಮಾಡಿದ್ದೀವಿ ಪತ್ತೆಗೋಸ್ಕರ. ಮತ್ತು ಏನು ಇವರು ದೂರು ನೀಡ್ತಾರೆ ಆ ದೂರಿನ ಪ್ರಕರಣ ದಾಖಲು ಮಾಡ್ಕೊತೀವಿ. ಆದಷ್ಟು ಬೇಗ ಆರೋಪಿಗಳನ್ನು ನಾವು ಬಂಧಿಸ್ತೀವಿ. ಒಟ್ನಲ್ಲಿ ಮೇಲಿಂದ ಮೇಲೆ ಬಂಗಾರದ ಬೇಟೆ ಜೋರಾಗ್ತಾ ಇದ್ದು ಹಾಡಹಗಲೇ ಅಟ್ಟಹಾಸ ಮೆರೆಯೋರಿಗೆ ತಕ್ಕ ಶಾಸ್ತಿ ಮಾಡಬೇಕಿದೆ. ಕಲಬುರಗಿಯಿಂದ ಅರುಣ್ ಕುಮಾರ್ ಕದಂ ಜೊತೆ ಗುರುರಾಜ್, ನ್ಯೂಸ್ 18 ವಿಜಯಪುರ. ಅತಿ ಆಸೆ ಗತಿ ಕೇಡು ಅನ್ನುವಂಥ ಮಾತು 100ಕ್ಕೆ 100 ಸತ್ಯ ಬಿಡಿ. ಅಡ್ಡದಾರಿಯಲ್ಲಿ ಕಂತೆ ಕಾಸು ಮಾಡಬಹುದು ಅಂತ ಹೋದವರು ಕಣ್ಣೀರಿಡ್ತಿದ್ದಾರೆ. ರೈಸ್ ಪುಲ್ಲಿಂಗ್ ಜೊತೆಗೆ ಮನಿ ಡಬ್ಲಿಂಗ್ ಆಸೆಗೆ ಬಿದ್ದವರು ಕೈ ಹಿಸುಕಿಕೊಳ್ತಿದ್ದಾರೆ. ಹಣ ಅಂದ್ರೆ ಹೆಣಾನು ಬಾಯ್ ಬಿಡೋ ಕಾಲ ಆಗಿದ್ದು. ಇನ್ನು ಬದುಕಿರೋ ಜನ ಸುಮ್ನಿರ್ತಾರಾ ಹೇಳಿ? ಕಷ್ಟ ಪಡದೆ ಮೈ ಬಗ್ಗಿಸಿ ದುಡಿಯದೆ ಕೂತಲ್ದೆ ಲಕ್ಷ ಹಣ ಸಂಪಾದಿಸಬಹುದು ಅಂದ್ರೆ ಯಾರು ಬಿಡ್ತಾರೆ ಹೇಳಿ? ಡಬಲ್ ಕಾಸಿನ ಆಸೆಗೆ ಬಿದ್ದವರು ಕೈ ಹಿಸುಕೊಳ್ತಿದ್ದಾರೆ. 1 ರೂಪಾಯಿ ಹಣವನ್ನು ಕಷ್ಟಪಟ್ಟು ಕೂಡಿಟ್ಟವರು ಖದೀಮನ ಕೈಗೆ ಕೊಟ್ಟು ಕಣ್ಣೀರಿಡ್ತಿದ್ದಾರೆ. ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ, ಮೋಸ ಮಾಡೋರು ಅಲ್ಲಿಯವರೆಗೂ ತಮ್ಮ ಬೇಳೆ ಬೇಯಿಸಿಕೊಳ್ತಾನೇ ಇರ್ತಾರೆ. ಮಂಡ್ಯದಲ್ಲಿ ಆಗಿದ್ದು ಇದೆ. ಇವನೇ ಈ ಸ್ಟೋರಿಯ ಪುಲ್ಲಿಂಗ್ ಪುಂಗಣ್ಣ. ಹೆಸರು ನಾಗರಾಜು ಅಂತ. ಹುಣಸೂರು ಮೂಲದ ಈತ ರೈಸ್ ಪುಲ್ಲಿಂಗ್ ಹೆಸರಲ್ಲಿ 10 ಹಳ್ಳಿ ಜನರಿಗೆ ಮಂಕುಬೂದಿ ಎರಚಿದ್ದಾನೆ. ಹೋದಲ್ಲೆಲ್ಲ ಹಳೆ ಪಾತ್ರೆ ವಿಗ್ರಹಗಳನ್ನ ಕೊಟ್ಟು ಕೈ ತುಂಬಾ ಕಾಸು ಬಾಚಿಕೊಳ್ತಿದ್ದ. ಇವನ ಮಾತು ನಂಬಿದವರು 1 ಕೋಟಿಗೂ ಹೆಚ್ಚು ಹಣ ಕೊಟ್ಟಿದ್ರು. ಯಾವಾಗ ಕಂತೆ ಹಣ ಕೈಗೆ ಸಿಕ್ತೋ ಎಲ್ಲ ಎತ್ಕೊಂಡು ಉಡುಪಿಗೆ ಎಸ್ಕೇಪ್ ಆಗಿದ್ದ. ಇವನ ಸುಳಿವು ಹಿಡಿದು ಹೊರಟ ಗ್ರಾಮಸ್ಥರು ಧರ್ಮದೇಟು ಕೊಟ್ಟು ಪೊಲೀಸರಿಗೊಪ್ಪಿಸಿದ್ದಾರೆ. ಡಬ್ಲಿಂಗ್ ದಂಧೆ, 15 ಕೋಟಿ ವಂಚನೆ. ಮಂಡ್ಯದಲ್ಲಿ ರೈಸ್ ಪುಲ್ಲಿಂಗ್ ಕಥೆಯಾದ್ರೆ ಕಲಬುರಗಿಯಲ್ಲಿ ಹಣ ಡಬಲಿಂಗ್ ಹೆಸರಲ್ಲಿ ಗುಂಡೇನಾಮ ಉಜ್ಜಿದ್ದಾರೆ. ತೆಲಂಗಾಣ ಮೂಲದ ರಾಮಚಂದ್ರಾಚಾರಿ ಅಕುಲ್ ಅನ್ನೋ ಗೀತ ಕಲಬುರಗಿಯಲ್ಲಿ ಆಫೀಸ್ ಒಂದನ್ನ ಮಾಡ್ಕೊಂಡಿದ್ದ. ಇಲ್ಲೇ ಕೂತ್ಕೊಂಡು ಷೇರು ಮಾರ್ಕೆಟ್ ಮೇಲೆ ಹೂಡಿಕೆ ಮಾಡ್ತೀನಿ, ನಿಮ್ಮ ಹಣವನ್ನ ಡಬಲ್ ಮಾಡ್ಕೊಡ್ತೀನಿ ಅಂತ ನಂಬಿಸ್ತಿದ್ದ. ವೀನಸ್ ಎಂಟರ್ಪ್ರೈಸಸ್ನ ಹೆಸರಿನಲ್ಲಿ ಟ್ರೇಡಿಂಗ್ ಮಾಡ್ತಿದ್ದ ರಾಮಚಂದ್ರಾಚಾರಿ ಸುಮಾರು 250ಕ್ಕೂ ಹೆಚ್ಚು ಜನರಿಗೆ ಮಂಕುಬೂದಿ ಎರಚಿದ್ದ. ಇವನ ಬಣ್ಣದ ಮಾತು ನಂಬ್ಕೊಂಡವರು 25 ಲಕ್ಷದಿಂದ 1 ಕೋಟಿವರೆಗೂ ಹೂಡಿಕೆ ಮಾಡಿಕೊಂಡಿದ್ರಂತೆ. ಮೊದಲು 2 ವರ್ಷ ಸರಿಯಾಗಿ ವ್ಯವಹಾರ ಮಾಡ್ತಿದ್ದ. ಇತ್ತೀಚೆಗೆ ತನ್ನ ನರಿ ಬುದ್ಧಿ ಆಟ ಆಡಿದ್ದಾನೆ. ಜನರಿಗೆಲ್ಲ ನಂಬಿಕೆ ಬರ್ತಿದ್ದಂತೆ ಇರೋ ಬರೋ ಹಣವನ್ನೆಲ್ಲ ತಂದು ಸುರಿದಿದ್ರು. ಸುಮಾರು 15 ಕೋಟಿ ಗಂಟು ಕೈಗೆ ಬರ್ತಿದ್ದಂತೆ ಎಸ್ಕೇಪ್ ಆದವನನ್ನ ಖಾಕಿ ಪಡೆ ಕೆಡ್ಡಾಗಿ ಕೆಡವಿದೆ. ಇದಕ್ಕೆ ದೊಡ್ಡೋರು ಹೇಳೋದು ಹಾಸಿಗೆಗಿದ್ದಷ್ಟು ಕಾಲು ಚಾಚಬೇಕು ಅಂತ. ಅತಿ ಆಸೆಗೆ ಬಿದ್ರೆ ಹೀಗೆ ಆಗೋದು.
ಮಂಡ್ಯದಿಂದ ಸುನಿಲ್ ಜೊತೆ ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.